ಮಕ್ಕಳೇ 7ನೇ ತರಗತಿ ಗಣಿತ ಅದರಲ್ಲಿ ನಾವು ಪೂರ್ಣಾಂಕಗಳು ಅನ್ನೋ ಪಾಠದ ಅಭ್ಯಾಸ 1.3ರ 5 ಮತ್ತು 6ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 5ನೇ ಲೆಕ್ಕ ಸೂಕ್ತವಾದ ಗುಣಧರ್ಮಗಳನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ನಿಯಮವನ್ನು ಬಳಸಿ ಮಾಡಬೇಕಂತೆ. ಅದರ ಮೊದಲನೇ ಲೆಕ್ಕ 26 × -48 + -48 × -36 ಅಂತ ಇದೆ. ನೋಡಿ, ಎರಡರಲ್ಲೂ 48 ಅನ್ನೋದು ಕಾಮನ್ ಇದೆ. ಹಾಗಾಗಿ ನಾವೇನು ಮಾಡೋಣ, -48 ಅನ್ನೋದನ್ನು ಹೊರಗೆ ತೆಕ್ಕೊಂಬಿಟ್ರೆ ಇಲ್ಲಿ ಏನು ಉಳಿಯುತ್ತೆ, 26. ಕರೆಕ್ಟಾ? 26 ನೋಡಿ, 26 ಸರಿನಾ? ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮತ್ತು -36. ನೀವು ಕೇಳ್ಬೋದು -36 ಯಾಕೆ ಅಂತ. ಇಲ್ಲಿರೋ -36 ನಾನು ತೊಗೊಂಡಿರೋದು -48 ಇದೆ, ಹೌದಾ? ಇದು -48, ಇದು -48. ಸೊ ಹಂಗಾಗಿ -48 ಹೊರಗೆ ತೊಗೊಂಡಾಗ ಇಲ್ಲೇನು ಉಳಿತು, 26 + -36 ಇಷ್ಟು ಉಳಿಯುತ್ತೆ. ಇದು ಯಾವ ನಿಯಮ ಗೊತ್ತಾ? ಇದನ್ನು ವಿಭಾಜಕ ನಿಯಮ ಅಂತ ಕರೀತಾರೆ. ಇದನ್ನು ಯಾವ ನಿಯಮ? ವಿಭಾಜಕ ನಿಯಮ. ಈ ಲೆಕ್ಕದಲ್ಲಿ ಕಂಪ್ಲೀಟ್ ಎಲ್ಲ ವಿಭಾಜಕ ನಿಯಮಗಳೇ ಬರ್ತಾವೆ. ಈಗ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ 26 + -36 ಈಗ -48. ನೋಡಿ, 36ರಲ್ಲಿ 26 ಹೋದರೆ 10. ಎಂಥ 10? -10. ಕಾರಣ ದೊಡ್ಡ ಸಂಖ್ಯೆ 36, ಅದ್ರ ಪಕ್ಕ ಮೈನಸ್ ಇದೆ. ಸೊ ಈಗ ನೋಡಿ, ಎರಡೂ ಕಡೆ ಮೈನಸ್ ಇದೆ. ಸೊ -× ಪ್ಲಸ್ 48 10 480. ಇದು ಮೊದಲನೇ ಲೆಕ್ಕದ ಉತ್ತರ ಆಗಿದೆ. ಈಗ ಅದೇ ರೀತಿ ಬಿ ಲೆಕ್ಕ ಮಾಡೋಣ. ಸೊ ನೋಡಿ, 8 × 53 × -125 ಅಂತ ಇದೆ. ಸೊ ಹೌದಾ? ಈಗ ನಾವೇನು ಮಾಡೋಣ, ಹಂಗೆ ಗುಣಿಸ್ಕೊಂತ ಹೋಗ್ಬೋದು, ಬಟ್ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡ್ತೀನಿ, 53ಅನ್ನು ಹೊರಗಡೆ ತೆಗೆದುಕೊಳ್ತೀನಿ. ಹೊರಗಡೆ ತೆಗೆದುಕೊಂಡಾಗ ಇಲ್ಲೇನು ಉಳೀತು, 8 × -125 ಉಳಿಯುತ್ತೆ. ಯಾಕೆ ಹಿಂಗೆ ಮಾಡ್ಕೊಂಡ್ರಿ ಅಂದರೆ, ಗುಣಿಸ್ಲಿಕ್ಕೆ ಈಸಿ ಆಗಲಿ ಅನ್ನೋ ಪರ್ಪಸ್ಸಲ್ಲಿ ಉದ್ದೇಶದಿಂದ ಮಾಡಿದ್ವಿ. ಇದನ್ನು ಯಾವ ನಿಯಮ ಅಂತ ಕರಿತೀವಿ ಅಂದರೆ ಪರಿವರ್ತನೀಯ ನಿಯಮ ಅಂತ ಕರಿತೀವಿ. ಇದು ಯಾವ ನಿಯಮ? ಪರಿವರ್ತನೀಯ ನಿಯಮ. ಈಗ ನೋಡಿ, 53 ನೋಡಿ, ಈ ಕಡೆ ಸೈಡಿಗೆ ಮಾಡೋಣ. 125 × 8 ಈ ಕಡೆ ಗುಣಿಸ್ಕೊಳ್ತೀನಿ. ನೋಡಿ, 8 5 40ಕ್ಕೆ 0, 10ಕ್ಕೆ 4, ಹೌದಾ? 12 8 96, 4 100. ಕರೆಕ್ಟಾ? ಸೊ ಎಷ್ಟು ಬರುತ್ತೆ? 100 ಅಂದರೆ ಇಲ್ಲಿ 1000 ಬಂತು ಉತ್ತರ. ಸೊ ಇಲ್ಲಿ ಪ್ಲಸ್ × -1000. ಸೊ 8 × 125 ಗುಣಿಸಿದ್ರೆ ಎಷ್ಟು ಬಂತು? 1000. ಸೊ ನೋಡಿ, ಈ ಗುಣಿಸ್ಲಿಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ. ಸೊ ನೋಡಿ, 153 53. ಸೊ ಚಿಹ್ನೆ ಮೈನಸ್ಸು 3 0. ಸೊ ಅಲ್ಲಿಗೆ ಉತ್ತರ ಎಷ್ಟು? -53,000 ಅಂತ. -53,000 ಇದರ ಉತ್ತರ ಬರುತ್ತೆ. ನೆಕ್ಸ್ಟ್ ಸಿ ಲೆಕ್ಕ 15 × -25 × -4 × -10 ಅಂತ ಇದೆ. ಈಗ ನೋಡಿ, ಈಗ ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ, 15 ನೋಡಿ, 15 ಏನಿದೆ ಅದನ್ನು ಹೊರಗೆ ತೆಗೆದುಕೊಂಡ್ಬಿಡೋಣ. 15ಅನ್ನು ಆಗೇನಾಗುತ್ತೆ ನೋಡಿ, ಇಲ್ಲಿ -25 ಇದೆಲ್ಲ ಇಂಟು, ಎಲ್ಲೂ ಪ್ಲಸ್ ಇಲ್ಲ. ಪ್ಲಸ್ ಇದ್ದರೆ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಂಟು -4 × -10. ಸೊ ಇದು ಯಾವ ನಿಯಮ? ಇದೂ ಅಷ್ಟೇ ಪರಿವರ್ತನೀಯ ನಿಯಮ. ಯಾವ ನಿಯಮ? ಪರಿವರ್ತನೀಯ ನಿಯಮ. ಹಿಂಗೆ ಬರ್ಕೊಳ್ಳಿ ಬೇಕಾರೆ. ಈಗ ನೋಡಿ, 15 ಇಂಟು ನೋಡಿ, 25 4 100 ಅಲ್ವಾ? 100 ಎಂಥ 100? ಪ್ಲಸ್ ಇಂಟು ಮೈನಸ್, ಅಲ್ಲಿ ನೋಡಿ -× ಪ್ಲಸ್ 100 ಬಂತು, ಇಂಟು -10. ಈಗ ನೋಡಿ, 15 ಇಂಟು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ 100 × 10 1000 ಅಲ್ವಾ? ಈಗ ನೋಡಿ, ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ 15 1 15 3 0. ಅಲ್ಲಿಗೆ ಎಷ್ಟಾಯಿತು? 15,000 ಆಯಿತು. ಸೊ ಉತ್ತರ ಇದ್ರದ್ದೇನೋ 15,000, -15,000 ಇದರ ಉತ್ತರ ಆಯಿತು. ಈಗ ನೋಡಿ, -41 × 102 ಅಂತ ಇದೆ. ಡೈರೆಕ್ಟ್ ಹಂಗೆ ಗುಣಿಸ್ಬೋದು, ಬಟ್ ಗುಣಿಸ್ಲಿಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಹೇಗೆ ಬರ್ಕೋಬೋದು, -41 ಹಿಂಗೆ ಬರ್ಕೊಂಡು 102ಅನ್ನು 100 + 2 ಅಂತ ಬರ್ಕೋಬೋದಾ? ಯಾಕೆ ಬರ್ಕೊಂಡ್ರಿ, ಹಂಗೆ ಗುಣಿಸ್ಬೋದಾಗಿತ್ತಲ್ಲ ಅಂತ ಗುಣಿಸ್ಬೋದು, ಬಟ್ ಈಸಿ ಆಗಲ್ಲ ಅನ್ನೋ ಉದ್ದೇಶದಿಂದ ನಾವು ಹಿಂಗೆ ಬರ್ಕೊಳ್ತಿದ್ದೀವಿ. ಈಗ ನೋಡಿ, 100 + 2 ಅಂತ ಬರ್ಕೊಂಡೆ. ಇದು ಯಾವ ನಿಯಮ ಅಂದರೆ ಇದು ಸಹ ವಿಭಾಜಕ ನಿಯಮ. ವಿಭಾಜಕ
ನಿಯಮ. ಈಗ ನೋಡಿ, ಈಗ -41 ಇಂಟು 100 ಕರೆಕ್ಟಾ? ಇಲ್ಲಿ ಪ್ಲಸ್ ಇದೆ, ಪ್ಲಸ್ -41 ಇಂಟು 2 ಅಂತ ಬರ್ಕೋಬೋದು. ಈಗ ನೋಡಿ, ಪ್ಲಸ್ ಇಂಟು ಮೈನಸ್, -41 2 0 ಅಂದರೆ 4100, ಹೌದಾ? ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇಂಟು ಮೈನಸ್, ನೋಡಿ ಇಲ್ಲಿ ಮೈನಸ್ ಇಂಟು ಪ್ಲಸ್, -41 2 2 2, 4 2 8, ಇದು -82. ಈಗ ನೋಡಿ -4100 ಪ್ಲಸ್ ಇಂಟು ಮೈನಸ್ -82, ಅಲ್ಲಿಗೆ ಎಷ್ಟಾಯಿತು? 4000, ಎರಡೂ ಕಡೆ ಮೈನಸ್ ಇರೋದ್ರಿಂದ 4182. ಅಂದರೆ ನಿಮಗೆ ಗುಣಿಸ್ಲಿಕ್ಕೆ ಕೂಡಲಿಕ್ಕೆ ಈಸಿ ಆಗಲಿ ಅಂತ, ಇದನ್ನು ಡೈರೆಕ್ಟ್ ಗುಣಿಸಿದ್ರು ಇದೇ ಉತ್ತರ ಬರುತ್ತೆ, ಬಟ್ ಈಸಿ ಆಗಲಿ ಅನ್ನೋ ನಿಯಮಗಳನ್ನು ಉಪಯೋಗಿಸಿ ಮಾಡಿ ಅಂತ ಇರೋದ್ರಿಂದ ನಾವು ಈ ವಿಭಾಜಕ ನಿಯಮವನ್ನು ಅಥವಾ ವಿಭಾಜಕ ಗುಣವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡಿದ್ರೆ ಸುಲಭ ಆಗುತ್ತೆ ಅಂತ. ನೆಕ್ಸ್ಟ್ ಈ ಲೆಕ್ಕ 625 ಇಂಟು -35 ಪ್ಲಸ್ -625 ಇಂಟು 65 ಅಂತ ಇದೆ. ಸೊ ಇವೆರಡರಲ್ಲಿ ಕಾಮನ್ ಆಗಿ ಏನಿದೆ ಅಂದರೆ 625 ಇಂಟು 625 ಅನ್ನೋದಿದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಈ 625 ಹೊರಗೆ ತೆಗೆದುಕೊಂಡ್ಬಿಡೋಣ. ಅದ ಹೊರಗೆ ತಗೊಂಡ್ರೆ ಇಲ್ಲಿ ನೋಡ್ರಿ, ಇಲ್ಲಿ 625 ಬಂತು, ಇಲ್ಲೇನು ಉಳಿತು? -35 ಮಾತ್ರ ಉಳಿತು. ಪ್ಲಸ್ ಇಲ್ಲಿ ಮೈನಸ್ಸು ತೊಗೊಂಡಿಲ್ಲ ನಾನು, ಹಂಗಾಗಿ ಮೈನಸ್ ಇಲ್ಲೇ ಉಳ್ಕೊಳ್ಳುತ್ತೆ, ಹೌದಾ? ಆಗ ಈ -65ಗೆ ಬಂದುಬಿಡುತ್ತೆ ನೋಡಿ. ಈಗ -625. ಸೊ ಈಗ ಇನ್ನೊಂದು ಸರಿ ನೋಡಿ, -35. ಸೊ ಪ್ಲಸ್ ಇಂಟು ಮೈನಸ್ -65, ಹೌದಾ? ಇದು ಯಾವ ನಿಯಮ? ಇದು ಸಹ ವಿಭಾಜಕ ನಿಯಮನೇ. ನೆಕ್ಸ್ಟ್ 625 ನೋಡಿ, ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ಸು. 35 65 ಕೂಡಿದ್ರೆ 100. ಸೊ ಈಗ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ -625 ಇಂಟು 20 ಅಂದರೆ 62500 ಇದರ ಉತ್ತರ. -62500 ಇದರ ಉತ್ತರ ಬರುತ್ತೆ. ಈಗ ಎಫ್ ಲೆಕ್ಕ 7 ಇಂಟು 50 - 2 ಅಂತ. ಇಲ್ಲಿ 50 - 2 48 ಅಂತ ಬರ್ಕೊಂಡು 7ರಿಂದ ಗುಣಿಸ್ಬೋದು, ಬಟ್ ನಿಯಮವನ್ನು ಉಪಯೋಗಿಸಿ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಇದನ್ನು ಹೇಗೆ ಮಾಡ್ಬೋದು? 7 ಇಂಟು 50, ಇಲ್ಲಿ ಮೈನಸ್ ಇದೆ, 7 ಇಂಟು 2 ಅಂತ ಮಾಡ್ಬೋದು. ಸೊ ಇದು ಯಾವ ನಿಯಮ? ಇದು ಸಹ ವಿಭಾಜಕ ನಿಯಮ. ಸೊ ನೋಡಿ, 7 5 35, ಹೌದಾ? ಇಲ್ಲಿ -7 2 14. ಈಗ 350ರಲ್ಲಿ 14 ಹೋದರೆ ಅಂದರೆ 0ಯಲ್ಲಿ 4 ಹೋದರೆ 6, ಅಂದರೆ 10ರಲ್ಲಿ 4 ಹೋದರೆ 6, ಇಲ್ಲಿ 4 ಆಯಿತು, 4ರಲ್ಲಿ 1 ಹೋದರೆ 3, ನೆಕ್ಸ್ಟ್ ಉಳಿದಿರ್ತಕ್ಕಂಥ 336 ಇದರ ಉತ್ತರ. ನೆಕ್ಸ್ಟ್ ಜಿ ಲೆಕ್ಕ -17 ಇಂಟು -29. ಸೊ ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ ನೋಡಿ, -17 ಹೊರಗೆ ತೆಗೆದುಕೊಂಡ್ಬಿಟ್ಟು ಇದನ್ನು ನೋಡಿ, ಈ -29 ಅಂತ ಏನಿದೆ ಅದನ್ನು ನಾವು ಹೆಂಗೆ ಬರ್ಕೋಬೋದು ಗೊತ್ತಾ? -30 ಪ್ಲಸ್ 1 ಅಂತ ಬರ್ಕೋಬೋದು. ಅಲ್ಲಿಗೆ ನೋಡಿರಿ, 30ರಲ್ಲಿ 1 ಹೋದರೆ 29 ಅಂತ, 29 -29, ಕಾರಣ ದೊಡ್ಡ ಸಂಖ್ಯೆ 30 ಪಕ್ಕ ಮೈನಸ್ ಇದೆ. ಸೊ 29 ಹಿಂಗೆ ಬರ್ಕೋಬೋದಾ? -30 ಇಂಟು 1 ಅಂತ, ಕಾರಣ ಗುಣಿಸ್ಲಿಕ್ಕೆ ಈಸಿ ಆಗಲಿ ಅಂತ ಉದ್ದೇಶ. ಇದು ಅಷ್ಟೇ ಯಾವ ನಿಯಮ? ವಿಭಾಜಕ ನಿಯಮ. ಸೊ ಈಗ 17ರಿಂದ ಗುಣಿಸ್ಕೊಳ್ತಾ ಹೋಗೋಣ. -17 ಇಂಟು -30 ಪ್ಲಸ್ -17 ಇಂಟು 1. ಸೊ ನೋಡಿ, 17 3 51. ಫಸ್ಟು ಚಿಹ್ನೆಗಳನ್ನು ಗುಣಿಸ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, 17 3 51 0 ಅಂದರೆ 510. ಇಲ್ಲಿ ಮೈನಸ್ ಇದೆ, ಹೌದಾ? -17. ಇಲ್ಲಿಗೆ ಇನ್ನೊಂದು ಸ್ಟೆಪ್ ತೊಗೊಳೋಣ. 510 ಪ್ಲಸ್ ಇಂಟು -17. ಸೊ ಈಗ 510ರಲ್ಲಿ 17 ಹೋದರೆ ಅಂದರೆ 10ರಲ್ಲಿ 7 ಹೋದರೆ 3, ಕರೆಕ್ಟಾ? ಇಲ್ಲಿ 0 ಆಯಿತು, 0ಯಲ್ಲಿ 1 ಹೋಗಲ್ಲ, ದಶಕ ತಗೊಳ್ಳೋಣ. ಅಲ್ಲಿಗೆ 9ರಲ್ಲಿ 1 ಹೋದರೆ 9. ಸೊ ಹಂಗಾಗಿ ಈ ದಶಕ ಇಲ್ಲೋಗಿರುತ್ತೆ 4, ಅಲ್ಲಿಗೆ 493 ಇದರ ಉತ್ತರ ಆಗುತ್ತೆ. 493. ಈಗ ನೋಡಿ, ನೆಕ್ಸ್ಟ್ ಎಚ್ ಲೆಕ್ಕ -57 ಇಂಟು -19 ಪ್ಲಸ್ 57 ಅಂತ. ಇದರಲ್ಲೂ 57, ಇದರಲ್ಲೂ 57 ಕಾಮನ್ ಇದೆ. ಸೊ ಹಾಗಾಗಿ 57 ಹೊರಗಡೆ ತೆಗೆದುಕೊಂಡ್ಬಿಡೋಣ. ಸೊ 57 ಹೊರಗಡೆ ತೆಗೆದುಕೊಂಡ್ರೆ ನೋಡಿ, ಇಲ್ಲೇನು ಉಳಿತು? -1 ಉಳಿತು ಈ ಕಡೆ ಇದ್ರದ್ದು.
ಹೌದಾ, ಇಂಟು ಇಲ್ಲಿ -19 ಉಳಿತು, ಕರೆಕ್ಟಾ, ಇಲ್ಲಿ +1 ಉಳಿತು. ಮಾಡ್ತಾರದು ಅರ್ಥ ಆಗ್ತಿದೆಯಾ ಇದು? ಈಗ ನೋಡಿ ಈ 57 ಏನಿದೆ, ಈ 57 ಒಳಗುಳಿದು ಗುಣಿಸ್ಕೊಳ್ಳೋಣ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 19 ಪ್ಲಸ್ 1. ಇದು ಯಾವ ನಿಯಮ? ಇದು ಅಷ್ಟೇ ವಿಭಾಜಕ ನಿಯಮ. ಇದು ಯಾವ ನಿಯಮ? ವಿಭಾಜಕ ನಿಯಮ. ಈಗ ನೋಡಿ 57, 19 1 20. ಈಗ ನೋಡಿ 57 ಇಂಟು 2 ಗುಣಿಸ್ಕೊಂಡು ಬಿಡೋಣ. 2 7 14, 10 1, 5 2 10 1 11, 114, 1 0 ಇದೆ 0. ಅಲ್ಲಿಗೆ 1140 ಇದರ ಉತ್ತರ ಬರುತ್ತೆ ಅಂತ. ಈಗ 6ನೇ ಲೆಕ್ಕ. ಒಂದು ನಿರ್ದಿಷ್ಟ ಗಟ್ಟಿಸುವಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿ ಗಂಟೆಗೆ 5 ಡಿಗ್ರಿ ಸೆಂಟಿಗ್ರೇಡ್ ದರದಲ್ಲಿ ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಂಟಿಗ್ರೇಡ್ನಿಂದ ಕಡಿಮೆಗೊಳಿಸಬೇಕಾಗಿದೆ. ಈ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ರಿ. ಹಿಮಗಟ್ಟಿಸುವ ಪ್ರಕ್ರಿಯೆ ಅಂದರೆ ಕಡಿಮೆ ಮಾಡೋದು ಅಂತ, ಅಂದರೆ ಐಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಅಂತ. ಈ ಪ್ರಕ್ರಿಯೆಯೇ ಆರಂಭಿಸಿದ 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಂಟಿಗ್ರೇಡ್ನಿಂದ, ಅಂದರೆ ಅಲ್ಲಿ ಶುರುವಾಗಿದೆ ಅಂತ. ಹಾಗಾದರೆ ಕೊಠಡಿಯ ಈಗಿನ ಉಷ್ಣತೆ ಎಷ್ಟು? 40 ಡಿಗ್ರಿ ಸೆಂಟಿಗ್ರೇಡು. ಎಷ್ಟು ಕಡಿಮೆ ಮಾಡಬೇಕಂತೆ? ಪ್ರತಿ ಗಂಟೆಗೆ 5 ಡಿಗ್ರಿ ಸೆಂಟಿಗ್ರೇಡನ್ನು ಕಡಿಮೆ ಮಾಡಬೇಕಂತೆ. ಹಾಗಾದರೆ 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟಾಗಿರುತ್ತೆ ಅಂತ ನೋಡೋಣ. ಒಂದೊಂದೇ ಬರ್ಕೊಳ್ತಾ ಹೋಗ್ತೀನಿ ನೋಡಿ. ನೋಡಿ, ಇಷ್ಟು ಪಾಯಿಂಟನ್ನು ಬರ್ಕೋಬೇಕು. ಕೊಠಡಿಯ ಈಗಿನ ಉಷ್ಣತೆ ಎಷ್ಟಪ್ಪ? 40 ಡಿಗ್ರಿ ಸೆಂಟಿಗ್ರೇಡ್ನಿಂದ ಕಡಿಮೆಗೊಳಿಸಬೇಕು. ಅಂದರೆ ಈಗ ಇರ್ತಕ್ಕಂಥ 40 ಡಿಗ್ರಿ ಸೆಂಟಿಗ್ರೇಡ್ ಅಂತ. ಅಂದರೆ ಪ್ರತಿ ಗಂಟೆಯಲ್ಲಿ ಕಡಿಮೆಗೊಳಿಸಬೇಕಾದ ಉಷ್ಣತೆಯ ದರ ಎಷ್ಟು? 5 ಡಿಗ್ರಿ ಸೆಂಟಿಗ್ರೇಡಿಂದ ಕಡಿಮೆ ಮಾಡಬೇಕಂತೆ. ಸೊ ಹಂಗಾಗಿ 5 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ, ಈಗ ಇದನ್ನು ಹೇಗೆ ಬರ್ಕೋಬೋದು ನೋಡಿ, ಕ್ಲೀನಾಗಿ ನೋಡಿ. 40 ಡಿಗ್ರಿ ಸೆಂಟಿಗ್ರೇಡ್ ನೋಡಿ, 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಅಂತಂದರೆ 40 ಡಿಗ್ರಿ ಸೆಂಟಿಗ್ರೇಡು, ಹೌದಾ, ಪ್ಲಸ್ 10 ಗಂಟೆ ಆದಮೇಲೆ, ನೆನ್ಪಿಟ್ಕೊಳ್ಳಿ, 10 ಗಂಟೆ ಆದಮೇಲೆ ಇಂಟು ನಾವು ಪ್ರತಿ ಗಂಟೆಗೆ ಎಷ್ಟನ್ನು ಕಡಿಮೆ ಮಾಡ್ತಾಯಿದ್ದೀವಿ? 5 ಡಿಗ್ರಿ ಸೆಂಟಿಗ್ರೇಡನ್ನು ಕಡಿಮೆ ಮಾಡ್ತಾಯಿದ್ದೀವಿ. ಕಡಿಮೆ ಅಂದ್ರೇನು? ಮೈನಸ್. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರೇನು? ಮೈನಸ್. ನೋಡಿ, 40 ಡಿಗ್ರಿ ಸೆಂಟಿಗ್ರೇಡ್ ಈಗಿದೆ, ಕರೆಕ್ಟಾ? 10 ಗಂಟೆ ನಂತರ ಅಂದರೆ 10 ಇಂಟು -5, ಪ್ರತಿ ಗಂಟೆಗೆ 5 ಡಿಗ್ರಿ ಸೆಂಟಿಗ್ರೇಡನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಅಂದರೆ 5 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಯಿತು ಅಂತಂದರೆ 10 ಗಂಟೆ ನಂತರ ಎಷ್ಟಾಯಿತು ಅದನ್ನು ಗುಣಿಸ್ಕೊಂಡ್ವಿ. ಗುಣಿಸ್ಕೊಂಡು ಈ 40 ಡಿಗ್ರಿ ಸೆಂಟಿಗ್ರೇಡಿಗೆ ಅದನ್ನು ಏನೋ ನಾವು ಆ್ಯಡ್ ಮಾಡಿದ್ರೆ, ಕೂಡಿಬಿಟ್ರೆ ಸಿಕ್ಬಿಡುತ್ತೆ ಉತ್ತರ. ಸೊ ಈಗ ನೋಡಿ, 40 ಡಿಗ್ರಿ ಸೆಂಟಿಗ್ರೇಡ್, ಈಗ ನೋಡಿ ಪ್ಲಸ್ ಇಂಟು ಮೈನಸ್, ಮೈನಸ್ 5 × 50 ಡಿಗ್ರಿ ಸೆಂಟಿಗ್ರೇಡ್. ಈಗ 40ರಲ್ಲಿ 50 ಹೋಗಲ್ಲ, 50ರಲ್ಲಿ 40 ಹೋದರೆ 10 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ದೊಡ್ಡ ಸಂಖ್ಯೆ 50 ಪಕ್ಕ ಮೈನಸ್ ಇದೆ. ಸೊ ಹಾಗಾಗಿ 10 ಗಂಟೆ ನಂತರ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಆಗುತ್ತೆ? -10. ಹಿಮ ಅಂತಂದರೆ ನೆನ್ಪಿಟ್ಕೊಳ್ಳಿ, ನೀರಿರೋದು ಐಸ್ ಆಗೋದು ಅಂತ. ಸೊ -10 ಡಿಗ್ರಿ ಸೆಂಟಿಗ್ರೇಡ್ ಆಯಿತು ಅಂತ. ಸೊ ಹಾಗಾಗಿ ಬರೆಯೋಣ. ನೋಡಿ, ಈ ಪ್ರಕ್ರಿಯೆ ಆರಂಭಿಸಿದ 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟು? -10 ಡಿಗ್ರಿ ಸೆಂಟಿಗ್ರೇಡ್ ಅಂತ.